ಹಾಯ್ ಹಲೋ ನಮಸ್ಕಾರ. ಬರ್ರಿ ಇವತ್ತು ನನ್ನ ಮಗಳಿಗೆ ನಾನು ಲಂಗ ಬ್ಲೌಸ್ ಹೊಲೆ ಹತ್ತನು ಸೀರೆದಿಂತ್ರ ಯಾವ ಥರ ಆಕೈತಿ ಅಂದು ನಿಮಗೂ ಈ ವಿಡಿಯೋದೊಳಗೆ ತೋರಿಸ್ತೀನಿ. ಹಾಗೆ ಅಳತೆ ತೊಗೊಂಡು ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ಈ ಅದ್ರೊಳಗೆ ನಿಮಗೆ ತೋರಿಸ್ಕೊಡ್ತೀನಿ. ಭಾಳ ಈಸಿ ಮೆಥಡ್ ಒಳಗೆ ಆಕೈತಿ ನೋಡಿರಿ. ಉದ್ದಿಗೆ ಅಂದ್ರೆ ಲೆಂತ್ 7 ಇಂಚ್ ತೊಗೋಬೇಕು. ಯಾಕಂದರೆ ಕೆಳಗೆ ನಾನು ಪ್ರೀಸ್ ಇಡೋಕ್ಕೆ ಅದಕ್ಕೋಸ್ಕರ ನಾನು 7 ಇಂಚ್ ಮಾತ್ರ ತೊಗೋತೀನಿ. ನೋಡ್ತಿರ್ಬೋದು ನೀವು. ಕೊರಳು 1.5 ಇಂಚು. ಸಣ್ಣ ಮಕ್ಕಳಿಗೆ ಜಾಸ್ತಿ ತೊಗೊಂಡ್ರೆ ಶೋಲ್ಡ್ರ್ ಡ್ರಾಪ್ ಆಕೈತಿ, ಅದಕ್ಕೆ 1.5 ಇಂಚು. ಆಗ ಕೊರಳಿನ ಉದ್ದ 3 ಇಂಚು ಅಷ್ಟೇ ಸಾಕು. ಶೋಲ್ಡ್ರ್ ಒಳಗೆ ಅರ್ಧ ಇಂಚು ಹೋಗಿ 2.5 ಇಂಚು ಉಳಿತೈತಿ. 2.5 ಇಂಚು ಕರೆಕ್ಟ್ ಆಕೈತಿ. 3 ಇಂಚ್ ಆದ್ರೆ ಭಾಳ ಉದ್ದಕ್ಕೈತಿ. ಅದಕ್ಕೋಸ್ಕರ 3 ಇಂಚ್ ತೊಗೊಂಡ್ರಿ ಅಂದ್ರೆ ಅದು 2.5 ಬರ್ತೈತಿ. ಇಷ್ಟು ತೊಗೊಂಡಾದ್ಮೇಲೆ ನಾವೀಗ 2.5 ಇಂಚಕ್ಕೆ ಇದು ತೊಗೋಬೇಕು. ಶೋಲ್ಡ್ರ್ 2.5 ಇಂಚ್ ತೊಗೊಂಡ್ರಿ ಅಂದ್ರೆ ಅದು 2 ಇಂಚ್ ಅಷ್ಟೇ ಉಳಿತೈತಿ. ಈಗ 4 ಇಂಚು ಬಗಲು ಅಂದ್ರೆ ಆರ್ಮ್ಹೋಲು 4 ಇಂಚು ತೊಗೋಬೇಕು. ನೋಡ್ತಿರ್ಬೋದು ನೀವು. ಸುತ್ತಳತೆ ಎಷ್ಟೈತಿ? 7 ಇಂಚ್ ಐತಿ. 6 ಇಂಚ್ ಇದ್ದಿದ್ದು ನಾವು 1 ಇಂಚ್ ಹೊಲಿಗೆ ಕೊಳಿಸಿ 7 ಇಂಚ್ ತೊಗೊಂಡು ಸಾಕು. ಅಷ್ಟು ಜಾಸ್ತಿ ತೊಗೊಂಡ್ರೆ ಮೈ ಒಳಗೆ ಹುಡುಗರಿಗೆ ಇದು ಆಕೈತಿ. ಅದಕ್ಕೋಸ್ಕರ ಕೆಳಗಿಂದು 10 ಇಂಚು ಇದೆ. ಅದರೊಳಗೆ ಅರ್ಧ ಮಾಡ್ಕೊಂಡು ನಾವು 5 ಇಂಚ್ ಮಾತ್ರ ತೊಗೋಬೇಕು. ಅದರೊಳಗೆ ಒಂದು ಮಾರ್ಜಿನ್ ಸೇರಿಸ್ಕೊಂಡು ಒಂದು ಅಥವಾ 1.5 ತೊಗೊಂಡು ಅದನ್ನು ಸ್ಟ್ರೇಟಾಗಿ ಲೈನ್ ಹಾಕ್ಕೋಬೇಕು. ಎಷ್ಟು ಲೆಂತ್ ತೊಗೊಂಡಿದ್ದೀವಲ್ಲ ಅಷ್ಟು ನೋಡಿರಿ. ಇಷ್ಟ ಡ್ರಾಪು ಸರಿಯಾಗಿ ಕಟ್ಟಿಂಗ್ ಮಾಡ್ಕೊಂಡ್ರಿ ಅಂದ್ರೆ ಆದಷ್ಟು ಬೇಗ ಗೊತ್ತಾಕೈತಿ ನಿಮಗೆ. ಆರ್ಮೋಲ್ ಶೇಪ್ನು 1 ಇಂಚ್ ಆಗೋಷ್ಟು ಬಿಟ್ಟು ಆರ್ಮೋಲ್ ಶೇಪ್ ಹಾಕ್ಕೋಬೇಕು. ಇಷ್ಟ ಇದು ಮ್ಯಾಗಿಂದ. ಇದು 7 ಇಂಚ್ ತೊಗೊಂಡಿವಿ ಅಂದ್ರೆ ಕೆಳಗಿಂದ ಒಂದು 3 ಇಂಚು ಅಥವಾ 4 ಇಂಚು ನಿಮ್ಮ ಲೆಂತ್ ಮಕ್ಕಳದು ಎಷ್ಟು ಇರ್ತೈತಿ ನೋಡ್ಕೊಂಡು ಅಷ್ಟು ತೊಗೋಬೇಕು. ಇದು ನನ್ನ ಮಗಳು 8 ತಿಂಗಳದಕ್ಕಿದಾಳ, ಸ್ವಲ್ಪ ಹೈಟ್ ಅದಾಳ. ಅದಕ್ಕೋಸ್ಕರ ನಾನು ಜಾಸ್ತಿನ ತೊಗೊಂಡು. ಇದು ಮ್ಯಾಗಿನ ಪಟ್ಟಿ ಮಾತ್ರ. ಕೆಳಗೆ ಪ್ರಿಲ್ಸ್ ಮಾಡೋಕೆ ಅದನ್ನ ಪಟ್ಟಿ ಬೇರೆ ತೊಗೋತೀವಿ. ಹೊಲದಾದ್ಮೇಲೂ ನಿಮಗೆ ಹೊಲಿಗೆ ವಿಡಿಯೋನು ಬೇಕು ಅಂದರೆ ಹೇಳ್ರಿ, ಅದನ್ನ ಹೊಲಿಗೆ ವಿಡಿಯೋನು ಮಾಡಿ ಹಾಕ್ತೀನಂತ. ಇದು ಕಟ್ಟಿಂಗ್ ಮಾತ್ರ ಐತಿ. ನೋಡಿ ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳು ಬೇಕಾದ್ರೆ ಹಂಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ನನ್ನ ಪೂಜಾ ಟೈಲರಿಂಗ್ ಬ್ಲಾಗ್ ಒಳಗೆ ಪ್ರತಿಯೊಂದು ಕಟ್ಟಿಂಗು ಸ್ಟಿಚಿಂಗು ವಿಡಿಯೋ ಬರ್ತಾವೆ, ಟಿಪ್ಸು ಎಲ್ಲ ಇರ್ತಾವೆ. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡಿರಿ ಇದು ಮ್ಯಾಗಿನ ಪಾರ್ಟ. ಇಷ್ಟ ಭಾಳ ಈಸಿ ಐತಿ, ಜಾಸ್ತಿ ಏನಿಲ್ಲ. ಇಷ್ಟು ಈಸಿ ಐತಿ ಅಂದ್ರೆ ಅಷ್ಟು ಈಸಿ ಇರ್ತೈತಿ. ಈಗ ಕೆಳಗಿನ ಪಟ್ಟಿ ಅಂದ್ರೆ ಪ್ರಿಲ್ಸ್ ಮಾಡೋಕೆ ನಾವು ಪಟ್ಟಿ ತೊಗೋತೀವಲ್ಲ, ಆ ಪಟ್ಟಿ ನೀವು ನಿಮ್ಮ ಅಂದಾಜು ಎಷ್ಟು ಉದ್ದು ತೊಗೋತೀರಲ್ಲ ಅದು ನಿಮ್ಮ ಅಂದಾಜು ಮೇಲೆ ನೀವು ತೊಗೋಬೇಕು. ನೋಡಿರಿ 20 ಇಂಚ್ ಐತಿ. 20 ಇಂಚಿನ ಪಟ್ಟಿ. ಆಗ ಲೆಂತಿಗೆ 5 ಇಂಚು. 5 ಇಂಚ್ ಅಂದರೆ ಕೆಳಗೆ ಅರ್ಧ ಇಂಚು ಮೇಲೆ ಅರ್ಧ ಇಂಚು ಹೋಗಿ ಅಷ್ಟು ಉಳಿತೈತಿ. ಅದು 4.5 ತನಕ ಅಷ್ಟು ಉಳಿತೈತಿ. ಎಲ್ಲ ಟೋಟಲಾಗಿ ಕೂಡಿ 11 ಇಂಚ್ ಬರ್ತೈತಿ. ನೋಡಿರಿ ಇಷ್ಟು ಇದು ಮ್ಯಾಗಿನ ಪಾರ್ಟ ಕಟ್ಟಿಂಗ್ ಆಯಿತು. ಈಗ ಲಂಗ ಎಷ್ಟು ಉದ್ದ ಐತಿ ನೋಡ್ಕೊಂಡು ಬರ್ರಿ. ಲಂಗ ನೋಡಿರಿ, ಇದು ಹಾಕಿದ್ದು ರೆಡ್ಮೇಡ್ ಇದ್ದದೈತಿ. ನಾನು ಈಗ ಮನೆಯೊಳಗನ ಅದು ಅಳತೆ ತೊಗೊಂಡು ಹೊಲೆ ಹಾಕ್ತೀನಿ. ಉದ್ದಿಗೆ ಎಷ್ಟೈತಿ ನೋಡ್ಕೋಬೇಕು. ನಾವು ಸ್ಟ್ರೇಟಾಗಿ ಎಳ್ಕೊಂಡು 10 ಇಂಚ್ ಐತಿ. ಹೊಲಿಗೆ ಮಾರ್ಜಿನ್ ಎಲ್ಲ ಕೂಡಿಸ್ಕೊಂಡು ನಾವು ಎಕ್ಸ್ಟ್ರಾ ತೊಗೋಬೇಕು. ಕೆಳಗೆ ರೌಂಡ್ ಶೇಪ್ ಒಳಗೆ ಇಟ್ಕೊಂಡು ಎಷ್ಟು ಅರ್ಬಿ ಬೇಕು ನೋಡ್ಕೋಬೇಕು. ನೋಡಿರಿ ಎಷ್ಟು ಬರ್ತೈತಿ ನಿಮ್ಮದು. 22 ಇಂಚ್ ಐತಿ. ಅದು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಹೊಲಿಗೆ ಒಳಗೆ 1 ಇಂಚು ತೊಗೋಬೇಕು ನಾವು ಎಕ್ಸ್ಟ್ರಾ. ಅದನ್ನ ಅರ್ಧ ಮಾಡ್ಕೊಂಡು ನೋಡಿ. ನಿಮ್ಗೆ ಗೊತ್ತಾಗಲಿಲ್ಲ ಅರ್ಧ ಮಾಡ್ಕೊಳ್ಳೋದಂದ್ರೆ ಟೇಪನ್ನು ಮಡಿಚಿ ನೋಡಿ ಅರ್ಥ ಮಾಡ್ಕೋಬೇಕು. ಈಗ ನೋಡಿರಿ ಅದು ಲೆಂಗ ಕೆಳಗೆ ಬೇರೆ ಕಲರ್ ಐತಿ, ಅದಕ್ಕೆ ಅಸ್ತರ ಬೇರೆ ತೊಗೊಂಡು ನೋಡ್ತಿರ್ಬೋದು. 11 ಇಂಚು ಅಂದರೆ ಅರ್ಧ ಮಾರ್ಜಿನಿಗೆ ಕೂಡಿಸ್ಕೊಂಡು 11 ಇಂಚು ಸ್ಟ್ರೇಟಾಗೆ ಅಂದ್ರೆ 10 ಇಂಚ್ ಇತ್ತು, 11 ಇಂಚು ಲೆಂತ್ ತೊಗೋಬೇಕು ಉದ್ದಿಗೆ. ಕೆಳಗೆ ಅರ್ಧ ಇಂಚು ಮೇಲೆ ಅರ್ಧ ಇಂಚು ಹೋಗ್ತೈತಿಲ್ಲ, ಅದಕ್ಕೋಸ್ಕರ ನೋಡ್ತಿರ್ಬೋದು ನೀವು. ಅದನ್ನ ಸ್ಟ್ರೇಟ್ ಪಟ್ಟಿಯನ್ನು ನಾವು ಪ್ರಿಲ್ಸ್ ನಾವು ಎಷ್ಟು ಮಾಡ್ತೀವಿ ಅನ್ನೋ ಅಂದಾಜು ಮೇಲೆ ನಾವು ತೊಗೋಬೇಕು. ನೋಡಿರಿ ಇದು 11 ಇಂಚ್ 12 ಇಂಚ್ ಐತಿ. ಬಿಚ್ಚಿದ್ವಿ ಅಂದರೆ 24 ಇಂಚ್ ಆಕೈತಿ. ಅದು ನಾವು ಎಷ್ಟು ತೊಗೋತೀವಿ ಅಷ್ಟು ಚೆಂದ ಬರ್ತೈತಿ. ಅದಕ್ಕೋಸ್ಕರ ನೋಡ್ತಿರ್ಬೋದು ನೀವು. ಆ ಕಲರ್ದೊಳಗೆ ಅದನ್ನು ಸ್ಟ್ರೇಟಾಗಿ ನಾವು ಪಟ್ಟಿಯನ್ನು ತೊಗೋಬೇಕು. ಎರಡು ಪಟ್ಟಿಯನ್ನು ಹಿಂದೆ ಒಂದು ಮುಂದೊಂದು ಇದು ಮಾಡೋಕ್ಕೆ ನಾವು ಎಷ್ಟು ದೊಡ್ಡ ತೊಗೋತೀವಿ ಅಷ್ಟು ಪ್ರಿಲ್ಸ್ ಅಕ್ಕವ. ಅದು ನಿಮ್ಮ ಇಷ್ಟ ಆದಮೇಲೆ ನೀವು ತೊಗೋಬೋದು. ಹಿಂದೆಗಡೆ ನಾ ಕಟ್ ಮಾಡ್ಕೊತೀನಿ. ನೋಡಿರಿ ಇಷ್ಟು ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡು ಆಮೇಲೆ ಹೊಲಿಗೆ ಹಾಕಿ ಎಕ್ಸ್ಟ್ರಾ ಉಳಿದ ಅರ್ಬಿಯನ್ನು ನಾವು ಕಟ್ ಮಾಡಿಬಿಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೋಡ್ಕೊಂಡು ತೊಗೋಬೇಕು. ಅಂದ್ರೆ ಅದನ್ನ ಪ್ರಿಲ್ಸ್ ಜಾಸ್ತಿ ಆದಟ್ಟು ನೀಟಾಗಿ ಕಾಣ್ತೈತಿ ಲಂಗ. ಅದಕ್ಕೋಸ್ಕರ ಇಷ್ಟು ಜಾಸ್ತಿಯನ್ನು ನಾವು ತೊಗೊಂಡಿವಿ. ಇದು ಇಷ್ಟ ಆಯಿತು. ಈಗ ಅದನ್ನು ಮೇನ್ ಅರ್ಬಿಯನ್ನು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನೋಡಿರಿ ಮ್ಯಾಗಿಂದು ರೆಡ್ ಕಲರ್ ಒಳಗೈತಿ, ಒಂದು ಸ್ವಲ್ಪ ಚಾಕ್ಲೇಟ್ ಒಳಗೆ ರೆಡ್ ಕಲರ್ ಒಳಗೈತಿ. ಬ್ಲೌಸ ರೆಡ್ ಕಲರು, ಆಮೇಲೆ ಲಂಗ ಹಸಿರು ಕಲರ್ ಐತಿ, ಗ್ರೀನ್ ಕಲರು ನೋಡ್ತಿರ್ಬೋದು ನೀವು. ಆ ಥರ ಇಟ್ಕೊಂಡು ಈಗ
ಸ್ಟೇಟಾಗೆ ಅದನ್ನು ನಾವು ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ನಮ್ಮದು ಮ್ಯಾಗಿನ ಪಟ್ಟಿಯನ್ನು ಮ್ಯಾಗಿನ ಬಾಡಿ ಮೆಜರ್ಮೆಂಟ್ ಅಷ್ಟನ್ನು ನಾವು ಕಟ್ ಮಾಡ್ಕೋಬೇಕು. ಈಗ ನೋಡಿರಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ಈ ಥರ ಅದು ಇದ್ದಂಗೆ ಸೇಮ್ ಇಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಒಂದು ಸ್ವಲ್ಪ ಅರ್ಧ ಇಂಚು ಮೇಲೆ ಕೆಳಗೆ ಜಾಸ್ತಿ ಇಟ್ಕೊಂಡು ಕಟ್ ಮಾಡ್ಕೊರಿ. ಹೊಲಿಯೋ ಟೈಮಿಗೆ ಕಟ್ ಮಾಡಿ ತೆಗೆದ್ರೆ ಆಕೈತಿ. ಆದ್ರೆ ಒಂದು ಸ್ವಲ್ಪ ನಾವು ಜಾಸ್ತಿನೇ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಯಾವಾಗಲೇ ಆಗಲಿ ಬ್ಲೌಸ ಹೊಲೀಲಿ ನೀವೇನೋ ಹೊಲೀರಿ ಅರ್ಧ ಇಂಚು ಅಥವಾ 1 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಂಡ್ರಿ ಅಂದರೆ ಹೊಲದಾದ್ಮೇಲೆ ನೀವು ಕಟ್ ಮಾಡಿ ಇಟ್ಕೊಳಕ್ಕೆ ಬರ್ತೈತಿ. ಅದಕ್ಕೋಸ್ಕರ ಈ ಕಡೆ ಮಿಕ್ಕಿದ ಬಟ್ಟೆ ಏನೈತಿಲ್ಲ ನಾವು ಕೆಳಗಡೆ ಪ್ರಿಲ್ಸ್ ಮಾಡೋಕೆ ತೊಗೋತೀವಿ. ಅದಕ್ಕೋಸ್ಕರ ಅದನ್ನು ಈಗ ಸ್ಟ್ರೇಟಿಗೆ ಕಟ್ ಮಾಡ್ಕೊಂಡು ಇದನ್ನು ಹೊಲಿಯೋ ಟೈಮಿಗೆ ಯಾವ ಥರ ಹೊಲಿಯೋದು ತೋರಿಸ್ತೀನಿ. ನೆಕ್ ಈಗ ಕಟ್ ಮಾಡ್ಕೊಳ್ಳಲ್ಲ ನಾನು, ಹೊಲಿಯೋ ಟೈಮಿಗೆ ನೆಕ್ಕನ್ನು ಕಟ್ ಮಾಡ್ಕೊತೀನಿ. ನೋಡ್ತಿರ್ಬೋದು ಇದೆಷ್ಟು ಉಳಿದಿರ್ತೈತಿಲ್ಲ ಅಷ್ಟನ್ನು ನಾವು ಮಡಚ್ಕೊಂಡು ಪೂರ್ತಿ ತೊಗೊಂಡ್ಬಿಡ್ಬೇಕು. ಅದರೊಳಗೆ 2 ಭಾಗ ಮಾಡ್ಕೊಂಡು, ಯಾಕಪ್ಪ ಅಂದ್ರೆ ಪ್ಲೇಟ್ ಆಗಬೇಕಲ್ಲ ಅಲ್ಲಿ, ಅದಕ್ಕೋಸ್ಕರ ನೋಡಿರಿ ಆ ಥರ 2 ಕೆಳಗೊಂದು ಮೇಲೊಂದು ಕಟ್ಟಿಂಗ್ ಮಾಡ್ಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾನ ಕಟ್ ಮಾಡ್ಕೊತೀನಿ. ನೋಡ್ತಿರ್ಬೋದು ನೀವು ಕಡಿಮೆ ಕಟ್ ಮಾಡ್ಕೊಂಡ್ರಿ ಅಂದರೆ ನೀಟಾಗಿ ಬರೋಂಗಿಲ್ಲ. ನಾವು ಅದರಟ್ಟ ಮೇನ್ ಫ್ಯಾಬ್ರಿಕ್ಕನ್ನು ಅಷ್ಟರಟ್ಟ ಕಟ್ ಮಾಡ್ಕೊಂಡೀವಿ ಅಂದ್ರೆ ಸರಿಯಾಗಿ ಬರೋಂಗಿಲ್ಲ ಕಟ್ಟಿಂಗ್ ಮಾಡೋ ಟೈಮಿಗೆ. ಈ ವಿಡಿಯೋ ಹೆಂಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ಬಾಯ್ ಬಾಯ್.